ಮಾಡ್ಗಣೆ ಕೈ ನಾನೆಲ್ಲ ಹೋಗಿರ್ತೆ ಗಾಡಿ ಬಿಗಿ ಇಟ್ಕೊಂಡು ಬಿಟ್ಟು ಅಂಗಡಿದ ಬಲ್ ಟೆನ್ಷನ್. ನೋಡಿ ನಾವು ಇವತ್ತು ಜೇನು ಬೇಟೆಗೆ ಬಂದಿದ್ದೇವೆ. ನಮ್ಮ ಗಣೇಶ್ ಅವರು ಜೇನನ್ನು ಬೇಟೆ ಮಾಡ್ತಿದ್ದಾರೆ. ಇಲ್ಲೆಲ್ಲ ಹುಳುಗಳು ಹೆದ್ದು ಬಿಟ್ಟಿದೆ ಪೂರ್ತಿ. ಕಚ್ಚುತ್ತೆ ನಮಗೆ ಹುಳ ಇದು. ಹಾಂ ನಮಗೇನು ಕಡಿಯಲ್ಲ. ನೋಡೋಣ ಹೆಂಗೆ ಮಾಡ್ತಿದ್ದಾವೆ ಅಲ್ಲಿ. ಜಾಲಿ ಮರದಲ್ಲಿ ಬೇರೆ ತಪ್ಪು ಫುಲ್ ಭರ್ಜರಿ ಜೇನು ಬೇಟೆ ಆಡಿದ್ದೇನೆ. ಒಂದನೇ ಜೇನು ಬೇಟೆ ಇದು. ಒಂದನೇ ಜೇನು ಬೇಟೆ, ಮೊದಲನೇ ಜೇನು ಬೇಟೆ. ಮೊದಲನೇ ಜೇನು ಬೇಟೆ. ತಟ್ಟೆ ಬಿಸಿ ಕೊಡ ನೋಡು ಜೇನು ತಿಂತಾ ಇದ್ದೀವಿ. ಅದ್ಭುತವಾಗಿದೆ. ಸ್ವರ್ಗ ಲೋಕಕ್ಕೆ ಸಾಟಿ ಇದೆ. ಬನ್ನಿ ಹೋಗೋಣ. ನಮ್ಮ ಹೊಸತೊಡಗೂರಿನ ಯುವಕರು ಜೇನು ಬೇಟೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಹೈಲಿ ಪ್ರೊಫೆಷನಲ್ ಅಂಡ್ ಸ್ಕಿಲ್ಡ್ ಜೇನು ಮುರಿಯುವ ಯುವಕರು ಇವರೆಲ್ಲ ನೋಡ್ಬೋದು. ಗಣೇಶು, ಪುನೀತಣ್ಣ, ಮತ್ತೆ ಇಲ್ಲಿ ಎರಡನೇ ಪುನೀತ, ನಮ್ಮ ಪ್ರಶಾಂತ್, ಮತ್ತೆ ನಾನು ಜೀವನ್, ಮತ್ತೆ ನಮ್ಮ ಪುರುಷರು ಅವರು ಸಹ ಒಳ್ಳೆ ಹೈಲಿ ಎಕ್ಸ್ಪರ್ಟ್ ಜೇನು ಮುರಿಯುವ ಯುವಕರವರು. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಹುಳುಗಳು ತುಂಬ ತಮ್ಮ ತಲೆ ಮೇಲೆ ಹಾರ್ತಾ ಇದ್ದಾವೆ. ಆದ್ರೂ ಒಂದು ಕಚ್ತಾ ಇಲ್ಲ. ಏನಕ್ಕೆ ಕಚ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ. ಇದು ಗೂಡು ಸಹ ಸಮೇತ ತಿಂತಾ ಇದ್ದಾರೆ ನಮ್ಮ ಪ್ರಶಾಂತ್ ಮಾಮ ಅವರು. ನಾನೊಂದು ಸ್ವಲ್ಪ ತಿಂತೀನಿ ಕೊಡು. ಹೆಂಗಿದೆ ಟೇಸ್ಟು? ಸೂಪರ್ ಅಲ್ಲ ಅಣ್ಣ ಹೆಂಗಿದೆ ಟೇಸ್ಟು? ಈ ಕಡೆ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಇಲ್ಲಿ ನೀನು ವಿಡಿಯೋ ಮಾಡ್ತಿದ್ದೀನಿ ನೋಡು. ಕಣ್ಣಿಗೆ ಒಳ್ಳೇದಲ್ಲ. ಕಣ್ಣಿಗೆ ಒಳ್ಳೇದಾ ನೋಡು. ಒಳ್ಳೇದು ಕಣ್ಣಿಗೆ. ನೀನ್ ತಿನ್ಬೇಕಲ್ಲ. ನೋಡಿ ಇಲ್ಲಿ ಜೇನು ಮುರಿಯೋದ್ರಲ್ಲಿ ಎಕ್ಸ್ಪರ್ಟ್ ನಮ್ಮ ಪುನೀತಣ್ಣ ಅವರು ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಗಣೇಶ್ ಅವರು ಅಸಿಸ್ಟೆಂಟ್ ಮ್ಯಾನೇಜರು. ಇಲ್ಲೊಂದು ಜೇನು ಇದೆ ಅಂತ. ಎಲ್ಲಿ ಕಾಣ್ತಿದೆ ಅಣ್ಣ? ಇಲ್ಲಿ ಆ ಮರದಲ್ಲಿ ಎಷ್ಟೋ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ತುಂಬಾ ದೊಡ್ಡ ಜೇನಿದೆ ಅಂತೆ. ಅಲ್ಲಿದೆ ಅಂತೆ ನೋಡ್ಬೋದು. ಅದನ್ನು ಮುರಿಯೋದು ತುಂಬ ಕಷ್ಟ. ಕೊನೆ ಕೊಂಬೆಯಲ್ಲಿದೆ. ಆದ ಕಾರಣ ಈಗ ಬೇರೆ ಜೇನಿಗೆ ಹೋಗ್ತಾ ಇದೀವಿ ನಾವು. ನೋಡಿ ಮೂರನೇ ಜೇನು ಬೇಟೆ ಎಲ್ಲಿದೆ? ಹಾಂ ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಇದು. ಇನ್ನು ಸ್ವಲ್ಪ ನೋಡಿ ನಮ್ಮ ಜೇನು ತಟ್ಟೆ ಮತ್ತು ತುಪ್ಪ ಕೆಳಗಡೆ ಬಿದ್ದುಬಿಟ್ಟಿದೆ. ಇಲ್ಲಿ ಕೆಳಗೆ ಐತಲ್ಲ ತಟ್ಟೆ ಕೊಡು. ಏನಿಲ್ಲ ಏನಿಲ್ಲ ತುಪ್ಪ ಇಲ್ಲಿದೆ. ಅಂದ್ರೆ ಬಳಗನೆ ಆಯ್ತು ನೋಡಿ. ನೋಡ್ಬೋದು ಇಲ್ಲೊಂದು ಜೇನಿದೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದು? ನೋಡಿ ಇಲ್ಲೊಂದಿದೆ ಜೇನು. ದೊಡ್ಡ ಜೇನು ಅಣ್ಣ. ಪರವಾಗಿಲ್ಲ ಚೆನ್ನಾಗಿದೆ ಇದು. ನಾಲ್ಕನೇ ಜೇನು ಬೇಟೆ. ಮತ್ತು ಅಲ್ಲೊಂದು 5 ಇದೆ. 5ನೇದಿದೆ. ಕಡ್ಕೋಬೇಕು. 2 ಮುರಿತವ್ರು ಇಲ್ವೋ ಗೊತ್ತಿಲ್ಲ ನಮ್ಮ ಗಣೇಶ್ ಅವರು. ಇದು ಒಂದಂತೂ ಫಿಕ್ಸ್ ಇವತ್ತು. ಕೊನೆಯಾಗಿದೆಲ್ಲ ಒಳಗೆ ಹೋಗ್ಬೇಕು. ಅದಕ್ಕೆ ಮುರಿಬೇಕು. ನಮ್ಮ ಎಕ್ಸ್ಪರ್ಟ್ ಮ್ಯಾನೇಜರ್ ಪುನೀತಣ್ಣ ಅವರು ಹೋಗ್ತಿದ್ದಾರೆ ಮೇಲೆ ಜೇನು ಕಡಿಯೋಕೆ. ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನೋಡಿ ಇದು 4ನೇ ಜೇನು ಬೇಟೆ. ತುಂಬಾ ಕ್ರಿಟಿಕಲ್ ಆಗಿದೆ. ತುಂಬಾ ಎಮರ್ಜೆನ್ಸಿ ಇದೆ. ಬಹಳ ಕಷ್ಟಕರವಾಗಿ ಇದೆ. ಮೇಲೆ ಇಟ್ಬಿಟ್ಟಿದೆ. ತುಂಬಾ ತುದಿ ಕೊನೆಯಲ್ಲಿ ಇಟ್ಬಿಟ್ಟಿದೆ. ಇಬ್ರು ಮೇಲೆ ಮರ ಹತ್ತಿದ್ದಾರೆ ನೋಡ್ಬೋದು. ತುಂಬಾ ಕಷ್ಟ ಪಡ್ತಿದ್ದಾರೆ. ಹುಳ ಫುಲ್ ಎದ್ಬಿಟ್ಟಿದೆ ಅವಾಗಲೇ. ನಾವು ಸುಮ್ಮನೆ ದೂರ ಇಂದ ವಿಡಿಯೋ ಮಾಡೋಣ. ಏನೋ ಗೊತ್ತಿಲ್ಲ, ಕಚ್ಚುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಹುಳ ಅದು. ನೋಡಿ ಫುಲ್ ಏನೋ ಡಿಸ್ಕಷನ್ ಮಾಡ್ತಾರೆ. ಇಬ್ರು ಮೇಲೆ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ ನೋಡಿ ಜೇನುಗಳ ಜೊತೆ. ತಟ್ಟೆ ಬಂತು, ಕಡೆಗೆ ಬಂತು, ತಟ್ಟೆ ಬಂತು. ತಟ್ಟೆ ಬಂದು ಕೈ ಹಿಡ್ಕೊಂಡು. ತುಪ್ಪ ಆಯ್ತಾ? ತುಪ್ಪ ಜಗ್ಗಿದೆ. ತುಪ್ಪ ಭಾಳ ಇದೆ, ಭಾಳ ಇದೆ. ಬನ್ನಿ ಬನ್ನಿ ಬೇಗ ಬನ್ನಿ. ಪ್ಲೇಟ್ 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 ಪುನೀತ್ ಪುನೀತ್ ಪ್ಲೇಟ್ ತಗೋ ಪ್ಲೇಟ್ ಕೊಡು ಅಲ್ಲಿ. ನೋಡಿ ನಮ್ಮ ಮಾಮ ಅವರಿಗೆ ಜೇನು ಕಡ್ದ್ಬಿಟ್ಟಿದೆ ಅಂತ ಕೈಗೆ. ಕೊಡುವ ಸ್ವಲ್ಪ ಇಲ್ಲಿ ಹೊಡೆಯೋಣ ಒಂದು ರೌಂಡ್. ನೋಡಿ ನಮ್ಮ 4ನೇ ಜೇನು ಬೇಟೆಯಲ್ಲಿ ತುಂಬಾ ತುಪ್ಪ ಸಿಕ್ಕಿದೆ. ತುಪ್ಪ
ಸವಿ ಸವಿ ತುಪ್ಪ ಇದು ನೋಡಿ. ಸ್ವರ್ಗ ಎಲ್ಲೂ ಇಲ್ಲ, ಹೊಸದಡುಗುರಿನ ಹಳ್ಳದಲ್ಲಿದೆ, ಜೇನಲ್ಲಿ. ನೋಡಿ, ನಮ್ಮೂರಿನ ಹಳ್ಳದಲ್ಲಿ ನಾನು ಇವತ್ತು ನ್ಯಾಚುರಲ್ ಜೇನು ತಿಂತಾ ಇದ್ದೀನಿ. ಒಂದು ಪೀಸ್ ತಗ. ಆಹಾ, ಇಷ್ಟು ಅದ್ಭುತವಾಗಿದೆ ನೋಡಿ. ರುಚಿಕರವಾಗಿದೆ. ರುಚಿಕರವಾದ ತುಪ್ಪ, 100%, 1000% ನ್ಯಾಚುರಲ್ ತುಪ್ಪ. ನ್ಯಾಚುರಲ್ ತುಪ್ಪ. ನಮ್ಮೂರಿನ ಯುವಕರು ಜಾಲಿ ಒಳಗಡೆ, ಪೊದೆ ಒಳಗಡೆ ಇದ್ದೀವಿ, ಜೇನು ಬೇಟೆ ಆಡ್ತೀವಿ. 2 ಜೇನು ಇದೆ ಅಂತಿಲ್ಲಿ, 5ನೇ ಮತ್ತು 6ನೇ ಜೇನು ಬೇಟೆ. ಇಲ್ಲಿ ನಮ್ಮ ಮಾಮ ಅವರು ಬರ್ತಿದ್ದಾರೆ, ನೋಡ್ಬೋದು ಎಷ್ಟು ದಟ್ಟ ಅರಣ್ಯದಲ್ಲಿ ಬರ್ತಿದ್ದಾರೆ. ಈ ಕಾಡಿನಲ್ಲಿ ಕಳೆದೋಗ್ಬಿಟ್ರೆ 1 ವಾರಗಟ್ಟಲೆ ಆದರೂ ನೀವು ದಾರಿ ಸಿಗಲ್ಲ ನಿಮಗೆ, ಅಷ್ಟು ದೊಡ್ಡ ಕಾಡು ಇದು. ಈ ಜೇನು ಹುಳಗಳು ಆಗಲೇ ಮೇಲೆ ಎದ್ದಿದ್ದಾವೆ, ಹಾರಾಡ್ತಿದ್ದಾವೆ. ನಮ್ಮ ಪುನೀತ್ ಅಣ್ಣ ಅವರು ತುಂಬ ರಿಸ್ಕ್ ತಗೊಂಡು ಜೇನು ಮುರಿತಾ ಇದ್ದಾರೆ ಇವತ್ತು, ನೋಡ್ಬೋದು. ಜೇನಿನ 5ನೇ ಜೇನು ಬೇಟೆ ಇದು. ಜೇನು ಬಿತ್ತು, ಜೇನು ಬೇಟೆ ಬಿತ್ತು. ಕಳಕ್ ಬೀಳುತ್ತಣ, ಬಿತ್ತಣ ಬಿತ್ತಣ. ಬೀಳುತ್ತಪ್ಪ ನೀನು. ಹೋಗ ಬಕೆಟ್ ತರ ಮುಂದಕ್ಕೆ ಹೋಗು, ಅವನಿಗೆ ಕಳಿಸ್ತಂತ. ಸಿಕ್ತು ಜೇನು ಬೇಟೆ ಸಿಕ್ತು. ನೋಡಿ ಎಷ್ಟು ಅದ್ಭುತವಾಗಿ ಜೇನು ಬೇಟೆ ಮಾಡ್ತಿದ್ದಾರೆ. ನಮ್ಮ ಮಲೆನಾಡಲ್ಲಿ ಹೇಗೆ ಕೆರೆ ಬೇಟೆ ಮಾಡ್ತಾರೋ, ಇಲ್ಲಿ ನಮ್ಮ ಬಯಲು ಸೀಮೆಯ ಮಧ್ಯ ಕರ್ನಾಟಕದಲ್ಲಿ ಜೇನು ಬೇಟೆ ಆಡ್ಲಿಕ್ಕೆ ಬಂದಿದ್ದೆ ನಾವು. ತುಂಬಾ ತುಪ್ಪ ಇಲ್ಲ ಅನ್ಸುತ್ತೆ. ವಿಡಿಯೋ ಬರಲಿ, ಫಸ್ಟ್ ವಿಡಿಯೋ ಬರಲಿ. ತೆಗಿದೀನಿ, ಇವನೇ ಹಿಡ್ಕಲೆ ಎಲ್ರು. ಅಲ್ಲ ಏನಾದ್ರು ಮಾತಾಡೋಣ. ನೋಡಿ, ನಾವು ಜಾಲಿ ಕೊಂಬೆನೇ ತಿಂತಿದ್ವಿ ಜೇನು ಸುಖಗೋಸ್ಕರ. ಜೇನಿನ ರುಚಿ ನೋಡ್ಬೋದು ಹೆಂಗಿದೆ ಅಂದ್ರೆ. ನೋಡಿ, ನಮ್ಮ ಮ್ಯಾನೇಜರ್ ಪುನೀತ್ ಅಣ್ಣ ಅವರು ಜೇನು ಬೇಟೆಯಲ್ಲಿ ತುಂಬಾ ರಿಸ್ಕ್ ತಗೊಂಡು ನಿರತರಾಗಿದೆ. ತುಂಬಾ ರಿಸ್ಕ್ ತಗೊಂಡು ಸಾಹಸ ಮಾಡ್ತಾ ಇದ್ದಾರೆ. ಜೇನು ಮುರಿಯೋದ್ರಲ್ಲಿ ಕರಗತವಾಗಿದ್ದಾರೆ. ಹಾ, ನೋಡ್ಬೋದು. ತುಂಬಾ ಎಕ್ಸ್ಪರ್ಟ್. ದಿನಕ್ಕೆ ಹೊಸ ಪಾಠ ಕಲ್ತ್ಕೊಂಡು ಎಕ್ಸ್ಪರ್ಟ್ ಆಗ್ತಿದ್ದಾರೆ, ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಿದ್ದಾರೆ. ಹೈಲಿ ಪ್ರೊಫೆಷನಲ್ ಜೇನು ಮುರಿಯುವ ಯುವಕರು ಇವರೆಲ್ಲ. ಹೈ ರಿಸ್ಕ್ ಜೇನನ್ನು ಮುರ್ಕೊಂಡು ವಾಪಸ್ ಬರ್ತಿದ್ದೀವಿ ನಾನು ನಮ್ಮ ಪುನೀತ್ ಅಣ್ಣ ಟೀಮ್ ಅವ್ರ ಜೊತೆ. ನಮ್ಮ ಪುನೀತ್ ಅಣ್ಣ ಅವರೇ ಮ್ಯಾನೇಜರ್, ಇದಕ್ಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಬಂದ್ಬಿಟ್ಟು ಹಿಂದೆ ಹುಡುಗ ಇಟ್ಕೊಂಡಿದ್ದಾರೆ ನಮ್ಮ ಗಣೇಶ್ ಅವರು. ಹೈಲಿ ಎಕ್ಸ್ಪರ್ಟ್ ಇವರು ಒಳಗಡೆ ಪೊದೆಯಿಂದ ಬರ್ತಿದ್ದಾರೆ. ಟೋಟಲ್ ಇವತ್ತು ನಾವು 6 ಜೇನನ್ನು ಮುರಿದಿದ್ದೇವೆ, ನೋಡ್ಬೋದು. ಮುಕ್ತಾಯ ಮಾಡಿ ಈಗ ನಮ್ಮ ಹೊಲದಲ್ಲಿರುವ ಹಳೆ ಕಲ್ಲಿನ ಬಾವಿ ಕಟ್ಟಡಕ್ಕೆ ಹೋಗ್ಬೇಕು, ಈಜು ಹೊಡಿಯೋಕ್ಕೆ. ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ ನಾವೀಗ.